ಚಿತ್ರದ ಪ್ರಾರಂಭದಲ್ಲಿ ಮ್ಯಾರೋಬೋನ್ ಎಂಬ ಮನೆಯನ್ನು ತೋರಿಸಲಾಗಿದೆ. ಇದು ಬಹಳ ದಿನಗಳಿಂದ ಖಾಲಿಯಾಗಿತ್ತು. ಆದರೆ ಈಗ ರೋಸ್ ಮ್ಯಾರೋಬೋನ್ ತನ್ನ ಮಕ್ಕಳೊಂದಿಗೆ ಇಲ್ಲಿಗೆ ಬಂದಿದ್ದಾಳೆ. ಅವಳ ಮಕ್ಕಳು ಹಿಂದೆ ಏನಾದರೂ ಅನಾಹುತ್ ಸಂಭವಿಸಿದಂತೆ ಗಾಬರಿಗೊಂಡರು. ಕಿರಿಯ ಹುಡುಗ ಸ್ಯಾಮ್ ತನ್ನ ತಾಯಿಯನ್ನು ಕೇಳುತ್ತಾನೆ, ಅವನು ಇಲ್ಲಿಗೆ ಬರುತ್ತಾನೆ? ಪ್ರತಿಕ್ರಿಯೆಯಾಗಿ ಅವನ ತಾಯಿ ಇಲ್ಲ ಎಂದು ಹೇಳುತ್ತಾರೆ. ಅವನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ, ನಾವೆಲ್ಲರೂ ಇಲ್ಲಿ ಸಂತೋಷದಿಂದ ಮತ್ತು ಸುರಕ್ಷಿತವಾಗಿರುತ್ತೇವೆ. ಅವರೆಲ್ಲರೂ ಈಗ ಹಳ್ಳಿಗೆ ಭೇಟಿ ನೀಡಲು ಹೊರಟರು. ಅಲ್ಲಿ ಅವರು ಎಲ್ಲಿ ಎಂಬ ಹುಡುಗಿಯನ್ನು ಭೇಟಿಯಾಗುತ್ತಾರೆ. ಅಷ್ಟರಲ್ಲಿ ಎಲ್ಲಿ ಅವರ ಸ್ನೇಹಿತರಾದರು. ಅವಳು ಅವರನ್ನು ಹಳ್ಳಿಯ ಸುತ್ತಲೂ ಕರೆದುಕೊಂಡು ಸಮುದ್ರ ತೀರಕ್ಕೆ ಕರೆದೊಯ್ಯುತ್ತಾಳೆ. ಅವರ ದಿನಗಳು ಚೆನ್ನಾಗಿ ನಡೆಯುತ್ತಿದ್ದವು. ಆದರೆ ದುರದೃಷ್ಟವಶಾತ್ ರೋಸ್ನ ಆರೋಗ್ಯವು ಹದಗೆಡಲು ಪ್ರಾರಂಭಿಸಿತು. ಒಂದು ದಿನ ಅವಳು ಕರೆ ಮಾಡಿ ಅವನ ಇತರ ಒಡಹುಟ್ಟಿದವರನ್ನು ಯಾವಾಗಲೂ ನೋಡಿಕೊಳ್ಳಿ ಮತ್ತು ಎಂದಿಗೂ ಅವರಿಂದ ದೂರವಿರಲು ಹೇಳಿದಳು. ಅದರ ನಂತರ ಅವಳು ಪತ್ರವನ್ನು ತೋರಿಸುವಾಗ ಸಾಯುತ್ತಾಳೆ. ಅವಳ ಸಾವು ಅವಳ ಹಿರಿಯ ಮಗ ಜಾಕ್ನನ್ನು ಬೆಚ್ಚಿ ಬೀಳಿಸಿತು. ಅವನು ಈಗ ತನ್ನ ಒಡಹುಟ್ಟಿದವರನ್ನು ಕರೆದು ತನ್ನ ತಾಯಿ ಬರೆದ ಪತ್ರವನ್ನು ಓದುತ್ತಾನೆ. ಅದರಲ್ಲಿ ಅವರು ನಿಮಗೆ ನಾಲ್ವರು ಯಾವಾಗಲೂ ಒಟ್ಟಿಗೆ ಇರಬೇಕೆಂದು ಬರೆದಿದ್ದಾರೆ ಮತ್ತು ಜಾಕ್ ತಿರುಗುವವರೆಗೆ ನನ್ನ ಸಾವಿನ ಸುದ್ದಿ ಹೊರಬೀಳಬಾರದು, ಏಕೆಂದರೆ ಅಮೆರಿಕಾದಲ್ಲಿ ಯಾರೂ ರಕ್ಷಕರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಮತ್ತು ಪೋಷಕರ ವಯಸ್ಸು ಎಂದಿಗೂ ಕಡಿಮೆಯಿಲ್ಲ. ಈ ಸಮಯದಲ್ಲಿ ಜಾಕ್ ಅವರ ವಯಸ್ಸು ಕಡಿಮೆಯಾಗಿತ್ತು. ಅವರು ತಮ್ಮ ತಾಯಿಯ ಮುಂದೆ ಒಟ್ಟಿಗೆ ಇರುವುದಾಗಿ ಭರವಸೆ ನೀಡುತ್ತಾರೆ ಮತ್ತು ಅವರು ಯಾರಿಗೂ ಹೇಳದೆ ತಮ್ಮ ತಾಯಿಯ ಅಂತ್ಯಕ್ರಿಯೆಯನ್ನು ಒಬ್ಬರೇ ಮಾಡುತ್ತಾರೆ. ತದನಂತರ ಅವರ ಜೀವನವು ಮತ್ತೆ ಹೀಗೆ ಪ್ರಾರಂಭವಾಗುತ್ತದೆ. ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿತ್ತು. ಆದರೆ ಒಂದು ದಿನ ಜಾಕ್ನ ಸಹೋದರಿ ಕೋಣೆಯಲ್ಲಿ ಇದ್ದಕ್ಕಿದ್ದಂತೆ ಕುಳಿತಿದ್ದಾಗ ಯಾರೋ ಬಂದೂಕಿನಿಂದ ಅವಳ ಮೇಲೆ ದಾಳಿ ಮಾಡಿದರು. ಅದೃಷ್ಟವಶಾತ್ ಗುಂಡು ಗಾಜಿಗೆ ತಗುಲಿ ನಿಂತಿತು, ಇಲ್ಲದಿದ್ದರೆ ಅವಳು ಸಾಯುತ್ತಿದ್ದಳು. ಭಯದಿಂದ ಅವಳು ತನ್ನ ಒಡಹುಟ್ಟಿದವರನ್ನು ಕರೆಯುತ್ತಾಳೆ. ಜಾಕ್ ತಿರುಗುತ್ತಾನೆ ಮತ್ತು ದೃಶ್ಯವು ಕಡಿತಗೊಳ್ಳುತ್ತದೆ ಮತ್ತು ತಿಂಗಳ ನಂತರ ನಮಗೆ ದೃಶ್ಯವನ್ನು ತೋರಿಸಲಾಗುತ್ತದೆ. ಅವರ ಜೀವನವು ಮತ್ತೆ ಸಾಮಾನ್ಯವಾಗಿದೆ. ಆದರೆ ಆ ದಿನ ಜಾಕ್ನ ಸಹೋದರಿಯನ್ನು ಗುಂಡು ಹಾರಿಸಿದ ವ್ಯಕ್ತಿ ಅವನ ಬಗ್ಗೆ ಏನನ್ನೂ ಹೇಳಲಿಲ್ಲ. ಜಾಕ್ನ ಕಿರಿಯ ಸಹೋದರ ಸ್ಯಾಮ್ ತನ್ನ ಸ್ವಂತ ಮನೆಯಲ್ಲಿ ಹೆದರುತ್ತಿದ್ದನು. ಅವರು ಕನ್ನಡಿಯಲ್ಲಿ ಭಯಾನಕ ವಿಷಯಗಳನ್ನು ನೋಡುತ್ತಿದ್ದರು. ಆದ್ದರಿಂದ ಅವರ ಭಯವನ್ನು ಕಡಿಮೆ ಮಾಡಲು ಅವರು ಎಲ್ಲಾ ಕನ್ನಡಿಗಳನ್ನು ಆವರಿಸಿದರು. ಅಮ್ಮನ ಸಾವಿನ ಸುದ್ದಿಯನ್ನು ಮರೆಮಾಚಲು ಇವರೆಲ್ಲ ಗುಟ್ಟಾಗಿ ಅವರವರ ಮನೆಯಲ್ಲೇ ಇರುತ್ತಾರೆಂದು ಗೊತ್ತಾಗಿದೆ. ಜಾಕ್ ಅಗತ್ಯವಿದ್ದಾಗ ಮಾತ್ರ ಹೊರಗೆ ಹೋಗುತ್ತಾನೆ. ಈಗ ಅವರ ತಾಯಿ ಸತ್ತಿದ್ದಾರೆ ಎಂದು ಯಾರೂ ಅನುಮಾನಿಸಬಾರದು. ಅದಕ್ಕಾಗಿಯೇ ಅವರು ತಮ್ಮ ಔಷಧಿಗಳನ್ನು ಫಾರ್ಮಸಿಯಿಂದ ಆಗಾಗ್ಗೆ ತರುತ್ತಿದ್ದರು. ಅದರ ನಂತರ ಅವನು ಎಲ್ಲಿ ಕೆಲಸ ಮಾಡುವ ಲೈಬ್ರರಿಗೆ ಹೋಗಿರುವುದನ್ನು ನಾವು ನೋಡುತ್ತೇವೆ. ಅವರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡಲು ಪ್ರಾರಂಭಿಸಿದರು. ಎಲ್ಲಿ ಜಾಕ್ಗೆ ಇಲ್ಲಿ ಪುಸ್ತಕವನ್ನು ನೀಡುತ್ತಾಳೆ, ಏಕೆಂದರೆ ಅವನ ಕಿರಿಯ ಸಹೋದರ ಸ್ಯಾಮ್ ಮನೆಯಲ್ಲಿ ಓದುತ್ತಾನೆ ಎಂದು ಅವಳು ತಿಳಿದಿದ್ದಾಳೆ. ಹೇಗಾದರೂ ಜಾಕ್ ಪುಸ್ತಕವನ್ನು ಓದುವಲ್ಲಿ ನಿರತನಾಗುತ್ತಾನೆ ಮತ್ತು ಎಲ್ಲಿಗೆ ವಕೀಲರು ಬರುವುದನ್ನು ನಾವು ನೋಡುತ್ತೇವೆ. ಈ ಲಾಯರ್ಗೆ ಎಲ್ಲಿ ತುಂಬಾ ಇಷ್ಟ, ಆದ್ರೆ ಎಲ್ಲಿಗೆ ಇಷ್ಟ ಆಗಲ್ಲ. ಈ ಲಾಯರ್ ಕೂಡಿ ಇಲ್ಲಿ ಜಾಕ್ ನೋಡಿದೆ. ಅವರು ಜಾಕ್ಗೆ ಹೇಳುತ್ತಾರೆ, ನೀವು ಬೋನ್ ಮ್ಯಾರೋ ಹೌಸ್ ಅನ್ನು ಹೊಂದಲು ಅರ್ಜಿಯನ್ನು ನೀಡಿದ್ದೀರಿ. ಇದರ ಪ್ರಕ್ರಿಯೆಯು ಪೂರ್ಣಗೊಳ್ಳಲಿದೆ ಮತ್ತು ಈ ಕೆಲಸಕ್ಕಾಗಿ ನನಗೆ ಶುಲ್ಕ ಮತ್ತು ನಿಮ್ಮ ತಾಯಿಯ ಕೆಲವು ಸಹಿಗಳ ಅಗತ್ಯವಿದೆ. ಅದಕ್ಕೆ ನಾಳೆ ನಿನ್ನ ಮನೆಗೆ ಬರುತ್ತೇನೆ. ಅಮ್ಮನ ಬಗ್ಗೆ ಕೇಳಿದ ಮೇಲೆ ಅವನಿಗೆ ಭಯವಾಯಿತು. ಸತ್ಯ ಬಹಿರಂಗವಾಗಿಲ್ಲ. ಆದ್ದರಿಂದ ಅವರು ವಕೀಲರಿಗೆ ಹೇಳುತ್ತಾರೆ, ಇಲ್ಲ, ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರು ಹೇಳುತ್ತಾರೆ, ಒಂದು ಕೆಲಸ ಮಾಡು, ನನಗೆ ದಾಖಲೆಗಳನ್ನು ನೀಡಿ ಮತ್ತು ನಾನು ಅವುಗಳನ್ನು ಸಹಿ ಮಾಡುತ್ತೇನೆ. ಆದರೆ ವಕೀಲರು ಹತ್ ಹಿಡಿದರು, ನಾಳೆ ತಮ್ಮ ಮನೆಗೆ ಬರುತ್ತಾರೆ ಎಂದು. ಮನೆಗೆ ಬಂದ ನಂತರ ಅವನು ತನ್ನ ಒಡಹುಟ್ಟಿದವರಿಗೆ ನಾಳೆ ವಕೀಲರು ತಮ್ಮ ಮನೆಗೆ ಬರುತ್ತಿದ್ದಾರೆ ಎಂದು ಹೇಳುತ್ತಾನೆ ಮತ್ತು ಅವನು ಇಲ್ಲಿಗೆ ಬಂದರೆ ರೋಸ್ ಸಾವಿನ ಸತ್ಯವನ್ನು ಅವನು ತಿಳಿದುಕೊಳ್ಳುತ್ತಾನೆ. ಹೆಚ್ಚುವರಿಯಾಗಿ ಅವರು ಮನೆಗೆ ಹೆಸರಿಸಲು ಶುಲ್ಕವನ್ನು ಪಾವತಿಸಬೇಕಾದನ್ನು ಸಹ ಹೊಂದಿಲ್ಲ. ಅವರು ಚಿಂತಿತರಾಗಿದ್ದರು. ಆದರೆ ಆ ಸಮಯದಲ್ಲಿ ಜಾಕ್ನ ಇನ್ನೊಬ್ಬ ಸಹೋದರನಿಗೆ ಒಂದು ಆಲೋಚನೆ ಬರುತ್ತದೆ. ಅವನು ತನ್ನ ರಹಸ್ಯ ಪೆಟ್ಟಿಗೆಯಿಂದ ಹಣವನ್ನು ಹಿಂಪಡೆಯಬೇಕು ಎಂದು. ಇದನ್ನು ಕೇಳಿದ ಅವರ ಸಹೋದರಿ ಭಯಪಡುತ್ತಾರೆ ಮತ್ತು ಇಲ್ಲ ಎಂದು ಹೇಳುತ್ತಾರೆ. ನಾವು ಆ ಪೆಟ್ಟಿಗೆಯನ್ನು ತೆರೆಯುವುದಿಲ್ಲ, ಬಹುಶಃ ಆ ಪೆಟ್ಟಿಗೆಯು ಶಾಪಗ್ರಸ್ತವಾಗಿರಬಹುದು. ಆದರೆ ಇದೀಗ ಅವರಿಗೆ ಇದು ಬಹಳಷ್ಟು ಅಗತ್ಯವಿದೆ. ಅದಕ್ಕಾಗಿಯೇ ಅವರು ತಮ್ಮ ಮನೆಯಿಂದ ಹೊರಗೆ ಹೋಗಿ ಹತ್ತಿರದ ಗುಹೆಯಿಂದ ಪೆಟ್ಟಿಗೆಯನ್ನು ಕದಿಯುತ್ತಾರೆ. ತೆರೆದು ನೋಡಿದ ಮೇಲೆ ಆಶ್ಚರ್ಯವೆಂಬಂತೆ ಅವರ ನಿರೀಕ್ಷೆಗೆ ತಕ್ಕಂತೆ ಅದರಲ್ಲಿ ಹಣವಿತ್ತು. ಅದರಿಂದ ಅವರು ತೆಗೆದುಕೊಳ್ಳುತ್ತಾರೆ ಮತ್ತು ಅವರ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಲು ಪ್ರಾರಂಭಿಸಿದವು. ವಕೀಲರು ಇಲ್ಲಿಗೆ ಬಂದಾಗ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಅವರು ತಮ್ಮ ಮನೆಗೆ ಬಣ್ಣಿಸುತ್ತಾರೆ. ಬಹಳ ದಿನಗಳ ನಂತರ ಅವರು ತಮ್ಮ ಬಟ್ಟೆಗಳನ್ನು ನೇತು ಹಾಕುತ್ತಾರೆ ಮತ್ತು ವಕೀಲರಿಗೆ ಮನೆಯ ಹೊರಗೆ ಟೇಬಲ್ ಹಾಕುತ್ತಾರೆ. ಇದರಿಂದ ಅವನು ಮನೆಯೊಳಗೆ ಬರುವುದಿಲ್ಲ ಅಥವಾ ಅವರ ತಾಯಿಯ ಬಗ್ಗೆ ಕೇಳುವುದಿಲ್ಲ. ಅವರು ಆಗಲೇ ಜ್ಯೂಸ್ ಇತ್ಯಾದಿಗಳನ್ನು ತಯಾರಿಸಿದ್ದರು. ಕೆಲವು ಪಚಾರಿಕತೆಗಳ ಬಗ್ಗೆ ವಕೀಲರೊಂದಿಗೆ ಮಾತನಾಡಿದ ನಂತರ ವಕೀಲರು ಜಾಕ್ಗೆ ಅವರ ತಾಯಿಯ ಸಹಿ ಅಗತ್ಯವಿರುವ ದಾಖಲೆಗಳನ್ನು ನೀಡುತ್ತಾರೆ. ಅವರು ಈಗ ನಿಮ್ಮ ತಾಯಿಯನ್ನು ಭೇಟಿ ಮಾಡೋಣ ಎಂದು ಹೇಳುತ್ತಾರೆ. ನಾವು ಅವಳ ಸ್ಥಿತಿಯನ್ನು ಕೇಳುತ್ತೇವೆ ಮತ್ತು ನಾವು ಈ ಸಹಿಯನ್ನು ಸಹ ತೆಗೆದುಕೊಳ್ಳುತ್ತೇವೆ. ಆದರೆ ಜಾಕ್ ಇಲ್ಲ, ನೀವು ಅವಳ ಬಳಿಗೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದರು.
ಅವಳು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ. ತನ್ನ ತಂಗಿ ಬಹಳ ದಿನಗಳಿಂದ ನಕಲಿ ಸಹಿ ಮಾಡಲು ಅಭ್ಯಾಸ ಮಾಡುತ್ತಿದ್ದ ದಾಖಲೆಗಳನ್ನು ತೆಗೆದುಕೊಂಡು ಒಳಗೆ ಬಂದನು. ಏತನ್ಮಧ್ಯೆ ಜಾಕ್ನ ಸಹೋದರಿ ಆ ದಾಖಲೆಗಳಿಗೆ ಸಹಿ ಮಾಡುತ್ತಾಳೆ. ಅದು ಹೊರಗೆ ಮಳೆ ಬೀಳಲು ಪ್ರಾರಂಭಿಸುತ್ತದೆ. ವಕೀಲರು ಒಳಗೆ ಬರುತ್ತಾರೆ ಮತ್ತು ನಾನು ಈಗಾಗಲೇ ಒಳಗೆ ಬಂದಿದ್ದೇನೆ ಎಂದು ಭಾವಿಸುತ್ತಾನೆ. ಆದ್ದರಿಂದ ನನಗೆ ಜಾಕ್ನ ತಾಯಿಯನ್ನು ಭೇಟಿ ಮಾಡೋಣ. ಅವನು ಜಾಕ್ನ ಅಮ್ಮನ ಕೋಣೆಯ ಕಡೆಗೆ ಹೋಗುತ್ತಿದ್ದಾಗ ಅವರು ಮನೆಯಲ್ಲಿರುವ ಎಲ್ಲಾ ಕನ್ನಡಿಗಳನ್ನು ಮುಚ್ಚಿರುವುದನ್ನು ಅವರು ಗಮನಿಸಿದರು. ಕಾಲುಗಳ ಸದ್ದು ಕೇಳುತ್ತಿದೆ. ನಿಜವಾಗಿಯೂ ದೆವ್ವಯಿತು. ನೋಡುತ್ತಿದ್ದಂತೆಯೇ ತಲೆನೋವು ಬಂತು. ಅವನು ಕೆಳಗೆ ಬಿದ್ದು ಮೂರ್ಪೆ ಹೋದನು. ಅವನಿಗೆ ಪ್ರಜ್ಞೆ ಬಂದಾಗ ಅವನು ಗುಡಾರದೊಳಗೆ ತನ್ನನ್ನು ಕಂಡುಕೊಂಡನು. ಆ ಹಣವನ್ನು ತೆಗೆದುಕೊಂಡು ನಾವು ತಪ್ಪು ಮಾಡಿದ್ದೇವೆ ಎಂದು ಅವರ ಸಹೋದರಿ ಹೇಳುತ್ತಾರೆ. ನಾವು ಆ ಹಣವನ್ನು ತೆಗೆದುಕೊಳ್ಳಬಾರದು ಎಂದು ನಾನು ನಿಮಗೆ ಹೇಳುತ್ತಿದ್ದೆ. ಈ ದೆವ್ವ ತನ್ನ ಹಣವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಬಂದಿದೆ ಎಂದು ನನಗೆ ತಿಳಿದಿದೆ. ಅದಕ್ಕಾಗಿಯೇ ಮರುದಿನ ಜಾಕ್ನ ಸಹೋದರ ತನ್ನ ಚಾವಣಿಗೆ ಹೋಗಿ ಆ ಹಣವನ್ನು ಚಿಮಣಿಯಿಂದ ಸೀಲಿಂಗ್ಗೆ ಎಸೆಯುತ್ತಾನೆ. ದೃಶ್ಯವು ಕಡಿತಗೊಳ್ಳುತ್ತದೆ ಮತ್ತು ನಾವು ಲೈಬ್ರರಿಗೆ ಹೋಗಲು ತಯಾರಾಗುತ್ತಿದ್ದ ಎಲ್ಲಿಯನ್ನು ನೋಡುತ್ತೇವೆ. ಅವಳು ದಾರಿಯಲ್ಲಿ ಒಬ್ಬ ವಕೀಲನನ್ನು ಕಂಡುಕೊಳ್ಳುತ್ತಾಳೆ. ಅವರು ಲೈಬ್ರರಿಗೆ ಹೋಗಲು ಲಿಫ್ಟ್ ನೀಡುತ್ತಾರೆ. ದಾರಿಯಲ್ಲಿ ಅವನು ಎಲ್ಲಿ ಜೊತೆ ಜಾಕ್ನ ಕುಟುಂಬದ ಬಗ್ಗೆ ಮಾತನಾಡುತ್ತಿದ್ದನು. ಅದು ತುಂಬಾ ವಿಚಿತ್ರವಾದ ಕುಟುಂಬವಾಗಿದೆ. ಅವರು ಯಾರನ್ನೂ ಭೇಟಿಯಾಗುವುದಿಲ್ಲ, ಯಾರೊಂದಿಗೂ ಮಾತನಾಡುವುದಿಲ್ಲ. ಅವನ ಒಡಹುಟ್ಟಿದವರು ಮನೆಯಿಂದ ಹೊರಬರುವುದಿಲ್ಲ ಮತ್ತು ಅವರು ಮನೆಯ ಎಲ್ಲಾ ಕನ್ನಡಿಗಳನ್ನು ಮುಚ್ಚಿದ್ದಾರೆ. ಅವಳ ಅಪ್ಪ ಸೀರಿಯಲ್ ಕಿಲ್ಲರ್ ಎಂದು ಕೇಳಿದ್ದೇನೆ. ಇದನ್ನೆಲ್ಲ ಕೇಳಿದ ಮೇಲೆ ಎಲ್ಲಿಗೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಎನ್ನುತ್ತಾಳೆ. ಇದು ಅವರ ಜೀವನ ಮತ್ತು ಇದು ಅವರ ವೈಯಕ್ತಿಕ ವಿಷಯ. ಹೇಗಾದರೂ ಮರುದಿನ ನಾವು ಜಾಕ್ ಮತ್ತು ಎಲ್ಲಿ ಇಬ್ಬರೂ ಸಮುದ್ರದ ಮೂಲಕ ಭೇಟಿಯಾದದನ್ನು ನೋಡುತ್ತೇವೆ. ಇಲ್ಲಿ ಎಲ್ಲಿ ಜಾಕ್ನನ್ನು ಕೇಳುತ್ತಾಳೆ, ನಿಮ್ಮ ತಂದೆ ಒಬ್ಬ ಕ್ರಿಮಿನಲ್ ಸೀರಿಯಲ್ ಕಿಲ್ಲರ್ ಎಂದು ನಾನು ಕೇಳಿದ್ದೇನೆ. ಇದನ್ನು ಕೇಳಿದ ಜಾಕ್ ಎದ್ದ. ಅವನು ಎಲ್ಲಿಗೆ ಆ ಮನುಷ್ಯನ ಬಗ್ಗೆ ಮಾತನಾಡಬೇಡ ಎಂದು ಹೇಳುತ್ತಾನೆ. ಅವನು ನಮಗೆ ತುಂಬಾ ಹಿಂಸಿಸಿದ್ದಾನೆ, ನಿಮಗೆ ಗೊತ್ತಿಲ್ಲ. ಎಲ್ಲಿ ಅವರು ಜಾಕ್ಗೆ ಅಡ್ಡಿಪಡಿಸಿದ್ದಾರೆಂದು ಭಾವಿಸಿದರು. ಅದಕ್ಕಾಗಿಯೇ ಅವಳು ಜಾಕ್ಗೆ ವಿಶ್ರಾಂತಿ ನೀಡುತ್ತಾಳೆ ಮತ್ತು ದೂರದಲ್ಲಿ ನಿಂತಿರುವ ವಕೀಲರು ಇದನ್ನೆಲ್ಲ ನೋಡಿದ ನಂತರ ತುಂಬಾ ಅಸೂಯೆ ಪಡುತ್ತಾರೆ. ನಂತರ ಜಾಕ್ ಮನೆಗೆ ಬಂದು ಮನೆಗೆ ತಲುಪುತ್ತಾನೆ. ಅವನು ಕೋಣೆಯಲ್ಲಿ ಬೀಗ ಹಾಕಿದನು. ಬಹಳ ದಿನಗಳಿಂದ ಅಮ್ಮನ ಕೋಣೆಗೆ ಹೋಗಬೇಕೆಂದುಕೊಂಡಿದ್ದ ಅವನ ಕಿರಿಯ ಸಹೋದರ ಅವಕಾಶ ಬಂದಂತೆ ಅವನು ತನ್ನ ಅಮ್ಮನ ಕೋಣೆಯ ಕೀಗಳನ್ನು ಕದ್ದು ಅವಳ ಕೋಣೆಗೆ ಹೋದನು. ಅವನು ಇಲ್ಲಿ ತನ್ನ ಕುಟುಂಬದ ಫೋಟೋವನ್ನು ನೋಡುತ್ತಾನೆ ಮತ್ತು ಅವಳ ವಸ್ತುಗಳನ್ನು ಸ್ಪರ್ಶಿಸುವಾಗ ತನ್ನ ತಾಯಿಯನ್ನು ನೆನಪಿಸಿಕೊಳ್ಳುತ್ತಾನೆ. ಅದರ ನಂತರ ಅವನು ಕಿಟಕಿಯಿಂದ ಹೊರಗೆ ನೋಡಲು ಬಯಸಿದನು. ಅದಕ್ಕಾಗಿ ಅವನು ಕಲ್ಲಿನ ಮೇಲೆ ಏರಿದಾಗ ಅವನು ಬೀಳುತ್ತಾನೆ. ಬೀಳುತ್ತಿದ್ದಂತೆಯೇ ಎದುರಿಗಿದ್ದ ಕನ್ನಡಿಯಿಂದ ಬಟ್ಟೆ ಕೆಳಗೆ ಬಿದ್ದಿತು. ಕನ್ನಡಿಯಲ್ಲಿ ನೋಡಲು ಹೆದರುತ್ತಿದ್ದರು. ಅದಕ್ಕಾಗಿಯೇ ಅವರು ಕನ್ನಡಿಯ ಬಟ್ಟೆಯನ್ನು ಸ್ವತಃ ಸುತ್ತಿಕೊಂಡರು ಮತ್ತು ಅವನು ಕನ್ನಡಿಯಲ್ಲಿ ಒಂದು ಕಣ್ಣಿನಿಂದ ನೋಡಿದಾಗ ಅವನು ತನ್ನನ್ನು ತಾನೇ ದೊಡ್ಡದಾಗಿ ನೋಡಿದನು. ಅವನು ಜೋರಾಗಿ ಕಿರುಚಿದನು ಮತ್ತು ದೃಶ್ಯವು ಇಲ್ಲಿಂದ ಕಟ್ಟಾಗುತ್ತದೆ. ಓಡಹುಟ್ಟಿದವರು ಒಟ್ಟಿಗೆ ಕುಳಿತಿರುವುದನ್ನು ನಾವು ನೋಡುತ್ತೇವೆ. ಸ್ಯಾಮ್ ಅಮ್ಮನ ಕೋಣೆಗೆ ಹೋದನೆಂದು ಜಾಕ್ನ ಸಹೋದರಿ ಹೇಳುತ್ತಾಳೆ. ಅಲ್ಲಿಗೆ ಹೋಗುತ್ತಿದ್ದಂತೆ ಕನ್ನಡಿಯ ಮೇಲಿದ್ದ ಬಟ್ಟೆ ಬಿದ್ದು ಆ ದೆವ್ವ ಇದೆಲ್ಲ ಮಾಡುತ್ತಿದೆ ಅಂತ ಅನ್ನಿಸುತ್ತೆ. ನಾವು ಆ ಭೂತವನ್ನು ಕೊನೆಯವರೆಗೂ ಪಡೆಯಬೇಕು. ಅವರ ಮಾತುಕತೆಯಿಂದ ನಮಗೆ ತಿಳಿಯಿತು. ಅವರು ಇಷ್ಟು ದಿನ ಮಾತನಾಡುತ್ತಿದ್ದ ದೆವ್ವ ಬೇರಾರೂ ಅಲ್ಲ, ಅವರ ಅಪ್ಪ. ತನ್ನ ಮಕ್ಕಳನ್ನು ಕೊಲ್ಲಲು ಸರಣಿ ಹಂತಕನು ಇಂಗ್ಲೆಂಡ್ನಿಂದ ಇಲ್ಲಿಗೆ ಬಂದನು. ಅವನು ತನ್ನ ಮಗಳ ಮೇಲೂ ಗುಂಡು ಹಾರಿಸಿದನು. ಆದರೆ ಆ ದಿನ ಅದೃಷ್ಟವಶಾತ್ ಜಾಕ್ನ ಸಹೋದರಿ ಬದುಕುಳಿದರು. ನಂತರ ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಅವರು ತಮ್ಮ ತಂದೆಯನ್ನು ಹಿಡಿದು ಚಾವಣಿಯ ಮೇಲೆ ಬೀಗ ಹಾಕಿದರು. ಅವರು ಸತ್ತಿದ್ದಾರೆ ಎಂದು ಅವರು ಭಾವಿಸಿದರು. ಅವನ ಅಂತ್ಯಕ್ರಿಯೆಯನ್ನು ನಾವು ಮಾಡಬೇಕು, ಆಗ ಅವನ ಪ್ರೇತವು ನಮಗೆ ತೊಂದರೆ ಕೊಡುವುದಿಲ್ಲ ಎಂದು ಜಾಕ್ನ ಸಹೋದರಿ ಹೇಳುತ್ತಾಳೆ. ಇಲ್ಲಿ ದೃಶ್ಯವು ಕಡಿತಗೊಳ್ಳುತ್ತದೆ ಮತ್ತು ಆ ವಕೀಲರು ನ್ಯೂಯಾರ್ಕ್ನ ಕಾನೂನು ಸಂಸ್ಥೆಯಿಂದ ಪ್ರಸ್ತಾಪವನ್ನು ಸ್ವೀಕರಿಸಿದ್ದಾರೆ ಎಂದು ನಮಗೆ ತಿಳಿಯುತ್ತದೆ. ಇದರಲ್ಲಿ ಅವರು ವಿನಿಮಯದಲ್ಲಿ ಆ ಕಾನೂನು ಸಂಸ್ಥೆಯ ಷೇರುದಾರರಾಗಿರುತ್ತಿದ್ದರು. ಇದೆಲ್ಲ ಬಹಳ ಒಳ್ಳೆಯ ಸುದ್ದಿ. ಆದರೆ ಅವನ ಬಳಿ ಇಲ್ಲದಿರುವುದು ಸಮಸ್ಯೆಯಾಗಿದೆ. ಅವನಿಗೆ ಇಷ್ಟು ಹಣ ಎಲ್ಲಿಂದ ಬಂತು? ಆಗ ಅವನ ಕಣ್ಣುಗಳು ಪತ್ರಿಕೆಯತ್ತ. ಇದರಲ್ಲಿ ಜಾಕ್ನ ತಂದೆ ಸರಣಿ ಕೊಲೆಗಾರ ಜೈಲಿನಿಂದ ಓಡಿಹೋದನೆಂದು ಬರೆಯಲಾಗಿದೆ. ಈಗ ಅವರು ವಕೀಲರಾಗಿದ್ದಾಗ ಸುಳಿವುಗಳನ್ನು ಹೊಂದಿಸುವಾಗ ಅವರು ನೆನಪಿಸಿಕೊಂಡರು. ಜಾಕ್ ಅವನಿಗೆ ನಗದನ್ನು ಹೇಗೆ ಕೊಟ್ಟನು? ಜಾಕ್ನ ತಂದೆ ಅವನ ಬಳಿಗೆ ಬಂದಿರಬೇಕು ಮತ್ತು ಅವನಿಗೆ ನೀಡಲಾಯಿತು. ಅವನು ಹೋಗಿ ಜಾಕ್ಗೆ ಬ್ಲ್ಯಾಕ್ ಮೇಲ್ ಮಾಡಿದರೆ ಏಕೆ ಮಾಡಬಾರದು ಎಂದು ಯೋಚಿಸುತ್ತಾನೆ. ನಂತರ ಅವನು ಈ ವ್ಯಕ್ತಿಯಿಂದ ಕದ್ದನಲ್ಲಿ ಪಡೆಯಬಹುದು. ಹೀಗೆ ಯೋಚಿಸುತ್ತಾ ಜಾಕ್ನ ಮನೆಗೆ ಹೋಗಿ ಜಾಕ್ಗೆ ಸಂಪೂರ್ಣ ವಿಷಯ ತಿಳಿಸುತ್ತಾ ಹೇಳುತ್ತಾನೆ. ನಿಮ್ಮ ತಂದೆ ಒಬ್ಬ ಸೀರಿಯಲ್ ಕಿಲ್ಲರ್ ಅಂತ ನನಗೆ ಗೊತ್ತು. ಅವರು ಜೈಲಿನಿಂದ ಕದ್ದನೊಂದಿಗೆ ಓಡಿಹೋದರು ಮತ್ತು ನಿಮ್ಮ ಬಳಿ ಆ ಹಣವಿದೆ ಎಂದು ನನಗೆ ತಿಳಿದಿದೆ. ನೀವು ನನಗೆ ವಟ್ ಕೊಟ್ಟಿದ್ದೀರಿ. ನೀವು ನಿಮ್ಮ ಅಮ್ಮನ ಸಹಿಯನ್ನು ನಕಲಿ ಮಾಡಿದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಈ ಎಲ್ಲಾ ವಿಷಯಗಳನ್ನು ಇತ್ಯರ್ಥಗೊಳಿಸಲು ಬಯಸಿದರೆ ನನಗೆ ಸುಲಭವಾಗಿ ನೀಡಿ. ನಾನು ನಿಮಗೆ ಏನನ್ನೂ ಹೇಳುವುದಿಲ್ಲ. ಇಲ್ಲದಿದ್ದರೆ ನಾನು ನಿಮ್ಮ ಸತ್ಯವನ್ನು ಎಲ್ಲರಿಗೂ ಹೇಳುತ್ತೇನೆ. ಆದರೆ ಅವರು ಹಣದ ಪೆಟ್ಟಿಗೆಯನ್ನು ಚಾವಣಿಯ ಮೇಲೆ ಎಸೆದಿದ್ದರು. ಅದನ್ನು ತೆಗೆದುಕೊಳ್ಳಲು ಅವರು ಸೀಲಿಂಗ್ಗೆ ಹೋಗಬೇಕಾಗಿತ್ತು. ಆದರೆ ಅವರು ಅಲ್ಲಿಗೆ ಹೇಗೆ ಹೋದರು? ಅವನ ಅಪ್ಪನ ದೆವ್ವ ಇತ್ತು. ಅವರು ವಕೀಲರಿಗೆ ಹಣವನ್ನು ನೀಡದಿದ್ದರೆ ಅವರು ದೊಡ್ಡ ತೊಂದರೆಗೆ ಸಿಲುಕಬಹುದಿತ್ತು. ಹೇಗಾದರೂ ಈಗ ಅವರು ಮಲಗಲು ಹೋಗುತ್ತಾರೆ, ಏಕೆಂದರೆ ಅದು ರಾತ್ರಿಯಾಗಿತ್ತು. ಆದರೆ ಜಾಕ್ನ ಸಹೋದರನಿಗೆ ನಿದ್ರೆ ಇಲ್ಲ. ಅವನು ಯಾರಿಗೂ ಹೇಳದೆ ತನ್ನ ಮನೆಯ ಚಾವಣಿಯ ಮೇಲೆ ಏರುತ್ತಾನೆ. ಅವರು ಸೀಲಿಂಗ್ ಒಳಗೆ ಹೋಗುವಾಗ ಚಿಮಣಿಯಿಂದ ಹಣವನ್ನು ಪಡೆಯಲು ಬಯಸಿದ್ದರು. ಅವನು ಹೆದರಿ ಹೀಗೆ ಮಾಡುತ್ತಿದ್ದ. ಅವನು ಲೈಟರ್ ಅನ್ನು ಆನ್ ಮಾಡಿ ಆ ಹಣದ ಪೆಟ್ಟಿಗೆಯನ್ನು ಹುಡುಕಲು ಪ್ರಾರಂಭಿಸುತ್ತಾನೆ.
ಹಣದ ಪೆಟ್ಟಿಗೆಯನ್ನು ಪಡೆಯುವ ಮೊದಲು ಅವನು ಇಲ್ಲಿ ಬಹಳಷ್ಟು ಸತ್ತ ಪ್ರಾಣಿಗಳನ್ನು ನೋಡುತ್ತಾನೆ. ಯಾರೋ ಈ ಪ್ರಾಣಿಗಳನ್ನು ಬೇಟೆಯಾಡಿ ತಿಂದಿದ್ದಾರೆ ಅಂದಿಸಿತು. ಈ ಎಲ್ಲ ಸಂಗತಿಗಳನ್ನು ನೋಡಿ ಅವರು ಹಣದ ಪೆಟ್ಟಿಗೆಯನ್ನು ಕಂಡುಕೊಂಡರು. ಅವರು ಈ ಪೆಟ್ಟಿಗೆಯನ್ನು ಎತ್ತಿದಾಗ ಯಾರೋ ದೂರದಲ್ಲಿದ್ದಾರೆ ಎಂದು ಅವರು ಕಂಡುಕೊಂಡರು. ಏನೇ ಆಗಲಿ ಅವನು ಮುಂದೆ ಹೊಳೆದು ಈಗ ಮುಖ ತೋರಿಸಲು ಹೊರಟಿತ್ತು. ಆದರೆ ಭಯದಿಂದ ಈ ಹುಡುಗ ಇಲ್ಲಿಂದ ಹೊರಡಲು ಹಗ್ಗದ ಮೇಲೆ ಹತ್ತಲು ಪ್ರಾರಂಭಿಸಿದನು. ಈಗ ಆ ಘಟಕವು ಈ ಹುಡುಗನನ್ನು ತಡೆಯಲು ಹಗ್ಗವನ್ನು ಹಿಡಿದಿದೆ. ಅವನು ತನ್ನ ಜೀವವನ್ನು ಉಳಿಸಲು ಅವನಿಗೆ ಎಲ್ಲಾ ಹಣವನ್ನು ನೀಡುತ್ತಾನೆ. ಆದರೆ ಇನ್ನೂ ಆ ಘಟಕವು ಹಗ್ಗವನ್ನು ಬಿಡದಿದ್ದಾಗ ಅಸಹಾಯಕನಾಗಿ ಆ ಹುಡುಗನು ಹಗ್ಗವನ್ನು ಕತ್ತರಿಸಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ದೃಶ್ಯವು ಕಡಿತಗೊಳ್ಳುತ್ತದೆ ಮತ್ತು ಜಾಕ್ ಪ್ರಜ್ಞಾಹೀನನಾಗಿದ್ದನೆಂದು ನಮಗೆ ತೋರಿಸಲಾಗಿದೆ. ಅವನಿಗೆ ಪ್ರಜ್ಞೆ ಬಂದಾಗ ಅವನ ದೇಹದಲ್ಲಿ ತುಂಬಾ ನೋವು ಕಾಣಿಸಿಕೊಂಡಿತು. ಜೊತೆಗೆ ಅವನ ತಂಗಿ ತನ್ನ ಅಣ್ಣನಿಗೆ ಬ್ಯಾಂಡೇಜ್ ಹಾಕುತ್ತಿದ್ದಾಳೆ. ಅವರು ತುಂಬಾ ಹೆದರುತ್ತಿದ್ದರು. ಅವರು ಜಾಕ್ಗೆ ನಮ್ಮ ತಂದೆ ಸತ್ತಿಲ್ಲ, ಅವರು ಇನ್ನೂ ಚಾವಣಿಯ ಮೇಲೆ ಜೀವಂತವಾಗಿದ್ದಾರೆ ಎಂದು ಹೇಳುತ್ತಾರೆ. ಅವನು ಮಳೆನೀರನ್ನು ಕುಡಿದು ಅಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತಾ ಜೀವಂತವಾಗಿದ್ದಾನೆ. ತನ್ನ ತಂದೆಯ ಹೆಸರನ್ನು ಕೇಳಿದ ನಂತರ ಜಾಕ್ ಪಿಚ್ ಪಡೆಯುತ್ತಾನೆ. ಜಾಕ್ನ ತಂಗಿ ಈಗೇನು ಮಾಡಬೇಕೆಂದು ಚಿಂತಾಕ್ರಾಂತಳಾಗಿದ್ದಳು. ಅವಳ ಸಹೋದರಿಬ್ಬರು ಕೆಟ್ಟ ಸ್ಥಿತಿಯಲ್ಲಿದ್ದರು. ಎಲ್ಲಿಗೆ ಎಲ್ಲ ಸತ್ಯವನ್ನು ಹೇಳುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಮತ್ತು ಎಲ್ಲಿಯ ಸಹಾಯವನ್ನು ಕೇಳುತ್ತಾಳೆ. ಮರುದಿನ ಎಲಿಯನ್ನು ಭೇಟಿಯಾಗಲು ಸಮುದ್ರ ತೀರದಲ್ಲಿ ಕರೆ ಮಾಡಲು ಅವಳು ದೀಪವನ್ನು ಬಳಸಿದಳು. ಎಲಿ ಅಲ್ಲಿಗೆ ಬಂದಾಗ ಡೈರಿ ಬಿಟ್ಟರೆ ಅಲ್ಲಿ ಯಾರೂ ಕಾಣಲಿಲ್ಲ. ಇದು ನಮ್ಮ ಕಥೆಯೆಂದು ಈ ಡೈರಿಯಲ್ಲಿ ಬರೆಯಲಾಗಿತ್ತು. ಈ ಪುಸ್ತಕದಿಂದ ಜಾಕ್ ಮತ್ತು ಅವನ ಇಡೀ ಕುಟುಂಬ ಇಂಗ್ಲೆಂಡ್ನಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಅವನ ತಂದೆ ಅವನನ್ನು ಬಹಳಷ್ಟು ಹಿಂಸಿಸುತ್ತಿದ್ದರು ಎಂದು ಅವಳು ಕಲಿಯುತ್ತಾಳೆ. ಅವನು ಸೈಕೋ ಮತ್ತು ಸರಣಿ ಕೊಲೆಗಾರನಾದನು. ಅವನು ತನ್ನ ಮಕ್ಕಳನ್ನು ಸಹ ಕೊಲ್ಲಲು ಬಯಸಿದನು. ಅವರ ಪ್ರಾಣ ಉಳಿಸಲು ಅವರ ತಾಯಿ ರೋಸ್ ಅವರನ್ನು ಈ ಹಳೆಯ ಬಂಗಲೆಗೆ ಕರೆತಂದರು. ಕಥೆಯು ಸ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ ಮತ್ತು ಅವರ ತಂದೆ ಬಂದು ಜಾಕ್ನ ಸಹೋದರಿಯ ಮೇಲೆ ದಾಳಿ ಮಾಡಿದ ದಿನದ ದೃಶ್ಯವನ್ನು ನಮಗೆ ತೋರಿಸಲಾಗುತ್ತದೆ. ಇದನ್ನು ನೋಡಿದ ಜಾಕ್ನ ತಂಗಿ ಹೆದರಿ ಜಾಕ್ನನ್ನು ಇಲ್ಲಿಗೆ ಕರೆದಳು. ಜಾಕ್ ತನ್ನ ತಂದೆಯನ್ನು ನೋಡಿದಾಗ ಭಯಗೊಂಡನು. ಆದರೆ ಅವನು ತನ್ನ ಒಡಹುಟ್ಟಿದವರ ಜವಾಬ್ದಾರಿಯನ್ನು ಹೊಂದಿದ್ದನು. ಅವನು ಮೂವರನ್ನು ಸೀಲಿಂಗ್ನಲ್ಲಿ ಮರೆಮಾಡಲು ಕೇಳುತ್ತಾನೆ ಮತ್ತು ತನ್ನ ತಂದೆಯೊಂದಿಗೆ ಜಗಳವಾಡಲು ಒಬ್ಬನೇ ಹೋಗುತ್ತಾನೆ. ವಾಸ್ತವವಾಗಿ ಜಾಕ್ನ ತಾಯಿ ತನ್ನ ಗಂಡನ ಕದ್ದ ಹಣವನ್ನು ಇಲ್ಲಿಗೆ ತಂದರು. ಇದರಿಂದ ತನ್ನ ಮಕ್ಕಳ ಭವಿಷ್ಯವು ಸುರಕ್ಷಿತವಾಗಿರುತ್ತದೆ. ಈ ಹಣವನ್ನು ತೆಗೆದುಕೊಂಡು ನಮ್ಮ ಜೀವನದಿಂದ ದೂರ ಹೋಗುವಂತೆ ಜಾಕ್ ತನ್ನ ತಂದೆಗೆ ಹೇಳುತ್ತಾನೆ. ನಾವು ನಿಮಗೆ ಏನನ್ನೂ ಹೇಳುವುದಿಲ್ಲ, ಆದರೆ ಆ ವ್ಯಕ್ತಿ ಸರಣಿ ಕೊಲೆಗಾರ. ಅವನು ಹಣವನ್ನು ತೆಗೆದುಕೊಂಡು ತನ್ನ ಪ್ರಾಣವನ್ನು ಹೇಗೆ ಬಿಡುತ್ತಾನೆ? ಅವನು ಇಲ್ಲಿ ಜಾಕ್ ಮೇಲೆ ದಾಳಿ ಮಾಡುತ್ತಾನೆ. ಅವನು ಜಾಕ್ನನ್ನು ಕೊಲ್ಲುವ ಮೊದಲು ಜಾಕ್ ತನ್ನ ತಂದೆಯ ಗಂಟಲಿಗೆ ಚಾಕುವಿನಿಂದ ಇರಿದ. ಆದರೆ ದುರದೃಷ್ಟವಶಾತ್ ಅವನ ತಂದೆ ಈ ದಾಳಿಯಿಂದ ಸಾಯಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಎದ್ದು ಜಾಕ್ ಅನ್ನು ಅನುಸರಿಸಲು ಪ್ರಾರಂಭಿಸಿದನು. ತನ್ನ ತಂದೆ ಸತ್ತನೆಂದು ಭಾವಿಸಿದ್ದ ಜಾಕ್ ಮನೆಗೆ ಹೋಗಲು ಬಯಸಿದನು. ಅವನ ತಂದೆ ಅವನ ಹಿಂದೆ ಬಂದು ಅವನನ್ನು ಬೆಟ್ಟದಿಂದ ತಳ್ಳಿದನು. ಅವನು ಬೀಳುತ್ತಿದ್ದಂತೆ ಅವನ ತಂದೆ ತನ್ನ ಮನೆಗೆ ಹಿಂದಿರುಗಿದಾಗ ಅವನು ಗಾಯಗೊಂಡು ಮೂರ್ಪೆ ಹೋದನು. ಬಾಗಿಲಿನ ಬದಲು ಅವನು ಚಿಮಣಿ ಮೂಲಕ ತನ್ನ ಮನೆಯೊಳಗೆ ಹೋಗುತ್ತಾನೆ. ಅವನು ಅಲ್ಲಿಗೆ ಹೋಗುತ್ತಿದ್ದಂತೆ ಮೊದಲನೆಯದಾಗಿ ಅವನು ತನ್ನ 3 ಮಕ್ಕಳನ್ನು ಪಡೆದನು. ಅವರು ಅವರನ್ನು ಕೊಲ್ಲಲು ಅವರ ಮೇಲೆ ದಾಳಿ ಮಾಡಲು ಹೊರಟಿದ್ದರು. ಮತ್ತೊಂದೆಡೆ ಜಾಕ್ ಕೂಡ ತನ್ನ ಪ್ರಜ್ಞೆಗೆ ಬಂದಿರುವುದನ್ನು ನಾವು ನೋಡುತ್ತೇವೆ. ತನ್ನ ಒಡಹುಟ್ಟಿದವರನ್ನು ಉಳಿಸಲು ಅವನು ಎದ್ದು ತನ್ನ ಮನೆಗೆ ಓಡುತ್ತಾನೆ. ದೃಶ್ಯವು ಈ ಕತ್ತರಿಸಿ ವರ್ತಮಾನಕ್ಕೆ ಮರಳುತ್ತದೆ. ಪ್ರಸ್ತುತದಲ್ಲಿ ಜಾಕ್ನಿಂದ ಹಣವನ್ನು ತೆಗೆದುಕೊಳ್ಳಲು ವಕೀಲರು ಜಾಕ್ನ ಮನೆಗೆ ಬಂದದ್ದನ್ನು ನಾವು ನೋಡುತ್ತೇವೆ. ಆದರೆ ಮನೆಯಲ್ಲಿ ಯಾರೂ ಕಾಣಲಿಲ್ಲ. ವಕೀಲರು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಅವರು ಎಲ್ಲಿ ಹೋಗಿರಬಹುದು? ಅವರು ಹಣವನ್ನು ಬಯಸಿದ್ದರು. ಅದಕ್ಕಾಗಿ ಅವರು ಮೊದಲು ರೋಸ್ನ ಕೋಣೆಯನ್ನು ಪರಿಶೀಲಿಸುತ್ತಾರೆ ಮತ್ತು ಇಲ್ಲಿ ಅವರು ರೋಸ್ ಸತ್ತಿದ್ದಾರೆ ಎಂದು ಕಂಡುಕೊಳ್ಳುತ್ತಾರೆ ಮತ್ತು ಅವರು ರೋಸ್ ಜೀವಂತವಾಗಿರುವ ನಾಟಕವನ್ನು ಮಾಡುತ್ತಾರೆ. ಹಣವನ್ನು ಹುಡುಕುತ್ತಾ ಅವನು ಅಟಾರಿಗೆ ಬಂದನು. ಅಟಾರಿಯ ಕೋಣೆಯನ್ನು ಇಟ್ಟಿಗೆಗಳಿಂದ ಮುಚ್ಚಲಾಗಿದೆ. ಅವರು ಇಲ್ಲಿ ಹಣವನ್ನು ಇಟ್ಟುಕೊಂಡಿರಬೇಕು ಎಂದು ಅವನಿಗೆ ಅರ್ಥವಾಯಿತು. ಅವನು ಈ ಅಟಾರಿಯನ್ನು ಸುತ್ತಿಗೆಯಿಂದ ಒಡೆಯುತ್ತಾನೆ ಮತ್ತು ಒಳಗೆ 3 ಜನರ ಶವಗಳನ್ನು ನೋಡುತ್ತೇವೆ. ಈ 3 ಜನರು ಜಾಕ್ನ ಒಡಹುಟ್ಟಿದವರಲ್ಲದೆ ಬೇರೆ ಯಾರೂ ಅಲ್ಲ. ಮತ್ತು ಇಲ್ಲಿ ಕಥೆಯ ದೊಡ್ಡ ಟ್ವಿಸ್ಟ್ ಬಹಿರಂಗವಾಯಿತು. ಅವನ ತಂದೆ ಈ ಅಟಾರಿಗೆ ಬಂದಾಗ ಅವನು ತನ್ನ 3 ಮಕ್ಕಳನ್ನು ಕೊಂದನು. ಇದನ್ನು ನೋಡಿದ ವಕೀಲರು ಬೆಚ್ಚಿಬಿದ್ದರು. ಕಥೆಯು ಸ್ಲ್ಯಾಶ್ ಬ್ಯಾಕ್ಗೆ ಹಿಂತಿರುಗುತ್ತದೆ ಮತ್ತು ಜಾಕ್ಗೆ ಅವನ ತಂದೆ ತನ್ನ 3 ಒಡಹುಟ್ಟಿದವರನ್ನು ಕೊಂದಿದ್ದಾನೆ ಎಂದು ತಿಳಿದಿದ್ದನ್ನು ನಾವು ನೋಡುತ್ತೇವೆ. ಅವನ ತಂದೆ ಇನ್ನೂ ಮಹಡಿಯ ಮೇಲಿದ್ದಾರೆ ಮತ್ತು ಅವನಿಗಾಗಿ ಕಾಯುತ್ತಿದ್ದಾರೆ ಎಂದು ಅವನಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ಅಟಾರಿಯ ಕೋಣೆಯನ್ನು ಸೀಲ್ ಮಾಡಿದನು. ಅವರು ತಮ್ಮ ಒಡಹುಟ್ಟಿದವರನ್ನು ಹೊರಗೆ ಕರೆದುಕೊಂಡು ಹೋಗಲಿಲ್ಲ ಮತ್ತು ಅವರ ಅಂತ್ಯಕ್ರಿಯೆಯನ್ನು ಮಾಡಿದರು, ಏಕೆಂದರೆ ಅವರು ತಮ್ಮ ಒಡಹುಟ್ಟಿದವರ ಜೊತೆ ವಾಸಿಸಲು ಬಯಸಿದ್ದರು. ಅವರು ತಮ್ಮ ನೆನಪುಗಳೊಂದಿಗೆ ಬದುಕಲು ಬಯಸಿದ್ದರು. ಈ ಆಘಾತದಿಂದ ಅವರು ಬಹುವ್ಯಕ್ತಿತ್ವದ ಅಸ್ವಸ್ಥತೆಯನ್ನು ಹೊಂದಿದ್ದರು. ಈ ಕಾರಣದಿಂದಾಗಿ ಕೆಲವೊಮ್ಮೆ ಅವನು ಅವನ ಸಹೋದರಿಯಾಗುತ್ತಾನೆ, ಮತ್ತೆ ಕೆಲವೊಮ್ಮೆ ಅವನ ಇನ್ನೊಬ್ಬ ಸಹೋದರನಾಗುತ್ತಾನೆ ಅಥವಾ ಸ್ಯಾಮ್ ಕೂಡ ಆಗುತ್ತಾನೆ. ತನ್ನ ಭ್ರಮೆ ಒಡೆಯದಂತೆ ಮನೆಯ ಕನ್ನಡಿಗಳನ್ನೆಲ್ಲ ಮುಚ್ಚಿಟ್ಟು ಅವನು ಕನ್ನಡಿಯಲ್ಲಿ ನೋಡಿದ್ದರೆ ಅವನು ನಿಜವಾಗಿಯೂ ಜಾಕ್ ಎಂದು ಅವನಿಗೆ ತಿಳಿಯಬಹುದು. ಸರಳವಾಗಿ ಹೇಳುವುದಾದರೆ ತನ್ನ ಒಡಹುಟ್ಟಿದವರು ಇನ್ನೂ ಜೀವಂತವಾಗಿದ್ದಾರೆ ಎಂದು ಅವರು ತಮ್ಮ ಮನಸ್ಸಿನಲ್ಲಿ ಈ ವಿಷಯವನ್ನು ಇಟ್ಟುಕೊಂಡಿದ್ದರು. ಚಿಮಣಿ ಕೂಡ ಇತ್ತು. ಜಾಕ್ ತಂದೆಯಿಂದ ಹೊರಬರುವ ಇನ್ನೊಂದು ದಾರಿ. ಜಾಕ್ ಕೂಡ ಅದನ್ನು ಮುಚ್ಚಿದ್ದನು. ಈ ದೃಶ್ಯವು ಕಡಿತಗೊಳ್ಳುತ್ತದೆ ಮತ್ತು ಎಲ್ಲಿ ಈ ಪುಸ್ತಕವನ್ನು ಓದುವುದನ್ನು ನಾವು ನೋಡುತ್ತೇವೆ. ಇದರಲ್ಲಿ ಜಾಕ್ ತನ್ನ ಕಥೆಯನ್ನು ಬರೆದು ಎಲ್ಲಿಗೆ ಹೇಳಿದನು. ಈ ಕಥೆಯನ್ನು ಓದಿದ ನಂತರ ಅವಳು ಜಾಕ್ನ ಮನೆಗೆ ಹೋಗುತ್ತಾಳೆ. ಅಲ್ಲಿ ಜಾಕ್ ಈಗ ಅವನ ಸಹೋದರಿಯಂತೆ ಮಾತನಾಡುತ್ತಿದ್ದುದನ್ನು ನೋಡುತ್ತಾಳೆ. ಅವಳು ಜಾಕ್ನ ಮನೆಯಿಂದ ಬೇರೆ ಏನೋ ಕೇಳಿದಳು. ಪರಿಶೀಲಿಸಿದಾಗ ವಕೀಲರು ಅವರ ಮನೆಯಲ್ಲಿ ಇರುವುದು ಗೊತ್ತಾಯಿತು. ಅವನನ್ನು ಪರೀಕ್ಷಿಸಲು ಅವಳು ಅಟಾರಿಗೆ ಹೋಗುತ್ತಾಳೆ ಮತ್ತು ಅಲ್ಲಿನ ದೃಶ್ಯವನ್ನು ನೋಡಿ ಅವಳು ಬೆಚ್ಚಿಬಿದ್ದಳು.
ಅಲ್ಲಿ ಬಿದ್ದಿರುವ 3 ಶವಗಳು ಅವರು ಜಾಕ್ ಅವರ ಒಡಹುಟ್ಟಿದವರು ಮತ್ತು 4ನೇ ವಕೀಲರು ಸಹ ಜೀವಕ್ಕಾಗಿ ಹೋರಾಡುತ್ತಿದ್ದರು. ಅವಳು ಒಳಗೆ ಹೋಗುತ್ತಿದ್ದಂತೆ ಅಟಾರಿಯ ಬಾಗಿಲು ಮುಚ್ಚುತ್ತದೆ ಮತ್ತು ಸರಣಿ ಕೊಲೆಗಾರನಾದ ಜಾಕ್ನ ತಂದೆ ಜೀವಂತವಾಗಿರುವುದನ್ನು ಅವಳು ನೋಡುತ್ತಾಳೆ. ಅವನು ಅವಳನ್ನು ಕೊಲ್ಲಲು ಆಕ್ರಮಣ ಮಾಡುತ್ತಾನೆ. ಎಲ್ಲಿ ಕೂಗುತ್ತಾಳೆ ಮತ್ತು ಜಾಕ್ಗೆ ಕರೆ ಮಾಡುತ್ತಾಳೆ. ಅವಳು ಸಹಾಯಕ್ಕಾಗಿ ಕೇಳುತ್ತಿದ್ದಳು, ಆದರೆ ಜಾಕ್ ಅಟಾರಿಗೆ ಬರಲು ಹೆದರುತ್ತಿದ್ದಳು. ಜಾಕ್ ಅಟಾರಿಗೆ ಬರಲು ಹೆದರುತ್ತಾನೆ, ಆದರೆ ಅವನ ಸಹೋದರನಲ್ಲ. ಅವನು ಭ್ರಮೆಯನ್ನು ಹೊಂದಿದ್ದಾನೆ ಮತ್ತು ತನ್ನನ್ನು ತನ್ನ ಕಿರಿಯ ಸಹೋದರ ಬಿಲ್ ಎಂದು ಭಾವಿಸುತ್ತಾನೆ. ಜಾಕ್ ತನ್ನನ್ನು ತನ್ನ ಇನ್ನೊಬ್ಬ ಸಹೋದರನಂತೆ ಕಲ್ಪಿಸಿಕೊಳ್ಳುತ್ತಿದ್ದಾನೆ ಎಂದು ಎಲ್ಲಿ ಅರ್ಥ ಮಾಡಿಕೊಂಡಳು. ಆದ್ದರಿಂದ ಅವಳು ಬಿಲ್ ನನಗೆ ಸಹಾಯ ಮಾಡುತ್ತಾಳೆ ಮತ್ತು ಬಿಲ್ ಅವಳಿಗೆ ಸಹಾಯ ಮಾಡಲು ತನ್ನ ತಂದೆಯ ಮೇಲೆ ದಾಳಿ ಮಾಡುತ್ತಾನೆ ಮತ್ತು ಎಲ್ಲಿಯ ಜೀವವನ್ನು ಉಳಿಸಿದ ಅವನನ್ನು ಕೊಲ್ಲುತ್ತಾನೆ. ದೃಶ್ಯವು ಇಲ್ಲಿ ಕಡಿತಗೊಳ್ಳುತ್ತದೆ ಮತ್ತು ವರ್ಷಗಳ ನಂತರ ಎಲ್ಲಿ ಜಾಕ್ನನ್ನು ವಿವಾಹವಾದರು ಎಂದು ನಮಗೆ ತೋರಿಸಲಾಗಿದೆ. ಅವಳು ಅವನೊಂದಿಗೆ ವಾಸಿಸುತ್ತಿದ್ದಳು ಮತ್ತು ಅವನಿಗೆ ಚಿಕಿತ್ಸೆ ನೀಡುತ್ತಿದ್ದಳು. ವೈದ್ಯರು ಜಾಕ್ಗೆ ಕೆಲವು ಔಷಧಿಯನ್ನು ಬರೆದು ಎಲ್ಲಿಗೆ ಆ ಹುಚ್ಚನನ್ನು ಬಿಡಲು ಸಲಹೆ ನೀಡುತ್ತಾರೆ, ಆದರೆ ಎಲ್ಲಿ ಅದನ್ನು ಮಾಡುವುದಿಲ್ಲ. ಸ್ವಲ್ಪ ಸಮಯದ ನಂತರ ಎಲ್ಲಿ ಜಾಕ್ಗೆ ವೈದ್ಯರು ಸೂಚಿಸಿದ ಯಾವುದೇ ಔಷಧಿಗಳನ್ನು ನೀಡುವುದಿಲ್ಲ ಎಂದು ನಮಗೆ ತಿಳಿಯುತ್ತದೆ, ಏಕೆಂದರೆ ಜಾಕ್ನ ಭ್ರಮೆಯನ್ನು ಹೋಗಲಾಡಿಸಲು ಅವಳು ಬಯಸುವುದಿಲ್ಲ. ಅದರಲ್ಲಿ ಅವನ ಒಡಹುಟ್ಟಿದವರು ಇದ್ದಾರೆ. ಜಾಕ್ ಸಂತೋಷವಾಗಿರುವುದರಿಂದ ಅವಳು ಅವನೊಂದಿಗೆ ಇರಲು ಬಯಸುತ್ತಾಳೆ, ಏಕೆಂದರೆ ಅವಳು ಅವನನ್ನು ತುಂಬಾ ಪ್ರೀತಿಸುತ್ತಾಳೆ. ಅವರನ್ನು ಒಟ್ಟಿಗೆ ತೋರಿಸುವುದರ ಮೂಲಕ ಚಲನಚಿತ್ರವು ಕೊನೆಗೊಳ್ಳುತ್ತದೆ.